ಟ್ರಾವೆಲ್ ಬಡೀಸ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಭಾಳ ವರ್ಷ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲೋಗಿದ್ನಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಕೆಲವು ಟೈಮ್ ಲೈಫಲ್ಲಿ ಹಾಗೆ ಸೈಲೆಂಟಾಗಿ ಎಲ್ಲ ನಾವು ದೂರ ಹೋಗ್ಬಿಡ್ಬೇಕು. ಸೊ ಈಗ ನಾವು ಎಲ್ಲೋ ಹೋಗ್ತಾ ಇದ್ದೀವಪ್ಪ ಅಂದರೆ ಅದನ್ನು ಹೇಳಲ್ಲ ನಾನು, ನೀವೇ ನೋಡಿ. ನನ್ನ ಜೊತೆ ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಹಾಗೆ ನನ್ನ ಕೊಲೀಗ್ ದಾವೂದ್ ಇದ್ದಾರೆ. ದಾವೂದ್, ವೆಲ್ಕಮ್ ಟು ಮೈ ಚಾನಲ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾವೀಗ ಇಲ್ಲಿ ಕೆಂಗೇರಿ ಪೊಲೀಸ್ ಸ್ಟೇಷನ್ ಮುಂದೆ ಮೀಟ್ ಆಗಿದ್ದೀವಿ. ಸೊ ಇಲ್ಲಿಂದ ನಾವು ಹೊಡ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಜಾ ಹೋಗ್ಬಿಡುತ್ತೆ, ನಿಮಗೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಹಾಗೆ ಫಾರ್ವರ್ಡ್ ಮಾಡ್ಕೊಂಡು ನೋಡ್ಕೊಂಡ್ಬಿಡ್ತೀರಾ, ಅದು ನಮಗೆ ಗೊತ್ತು, ನಾವು ಅದನ್ನೇ ಮಾಡೋದು. ಸೊ ಅದಕ್ಕೇ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ವಿ, 2 days ನಾವು ಏನೆಲ್ಲ ಮಾಡ್ತೀವಿ ಅಂತ ನೋಡಿ. ಸ್ಟೇ ಟ್ಯೂನ್ ಟು ಟ್ರಾವೆಲ್ ಬಡೀಸ್. ಈಗ ಚನ್ನಪಟ್ಟಣ ಬಂದಿದ್ದೀವಿ. ಸೊ ಒಂದು ಟೀ ಬ್ರೇಕ್. ಸೊ ನಾವು ಹೊರಟಿದ್ದು ಮನೆಯಿಂದ ಆಲ್ಮೋಸ್ಟ್ 2:30 ಆ್ಯಂಡ್ ಕೆಂಗೇರಿ ರೀಚ್ ಆಗಿದ್ದು ಆಲ್ಮೋಸ್ಟು 3:15 ಆಗೋಯ್ತು. ಏನಪ್ಪ ಅಂದರೆ ಯಾಕೆ ಇಷ್ಟು ಬೇಗ ಹೊರಟಿದ್ದೀವಿ ಅಂದರೆ, ನಮ್ಮ ಬೆಂಗಳೂರಿನ ಯುವತಿಯರು ಬೇಗ ಎದ್ದು ವೀಕೆಂಡಲ್ಲಿ ಬೈಕ್ ಟ್ರಿಪ್ ಹೋಗ್ತಾರಂತ ನಮಗೆ ಗೊತ್ತಿತ್ತು. ಆಮೇಲೆ ರೋಡಲ್ಲಿ ಫುಲ್ ರಶ್ ಆಗುತ್ತೆ, ಓಡ್ಸೋಕ್ಕೆ ಮಜಾ ಇರಲ್ಲ ಅಂತ ಹೇಳಿ ಆದಷ್ಟು ಬೇಗನೆ ಹೊಟ್ಟಿದ್ದೀವಿ. ಆ್ಯಂಡ್ ನಮ್ಮ ಡೆಸ್ಟಿನೇಷನ್, ನಾವು ಹೋಗ್ತಾ ಇರೋ ಜಾಗ ತುಂಬಾ ದೂರ ಇದೆ. ಸೊ ಘಾಟ್ ಸ್ಟೇಷನ್ ಇದೆ. ಸೊ ಅದಕ್ಕೇ ಬೇಗ ಹೊಟ್ಟಿದ್ದೀವಿ. ಸ್ಟೇ ಟ್ಯೂನ್. ಇದು ಸಿಂಗಲ್ ರೋಡಲ್ಲಿ ಹೋಗ್ಬೇಕಾದ್ರೆ ಭಾಳ ಹುಷಾರಾಗಿ ಹೋಗ್ಬೇಕು. ಸೊ ನೀವೇನಾದರೂ ರೈಡ್ ಹೋಗ್ಬೇಕಾದ್ರೆ ದಯವಿಟ್ಟು ಲೆಗ್ ಗಾರ್ಡು, ಎಲ್ಬೋ ಗಾರ್ಡು, ಗ್ಲೌಸು, ಹೆಲ್ಮೆಟು ಎಲ್ಲ ಕಂಪಲ್ಸರಿ. ದಯವಿಟ್ಟು ಸೇಫ್ಟಿ ಫಸ್ಟ್, ಆಮೇಲೆ ಮಜಾ ಎಲ್ಲ ಇದ್ದೇ ಇರುತ್ತೆ ಲೈಫಲ್ಲಿ. ಒಳ್ಳೆಯದಲ್ಲ, 10 ಕಿಲೋಮೀಟರ್ ಅಷ್ಟೇ. 10 ಕಿಲೋಮೀಟರ್ಸಾ? ಪರವಾಗಿಲ್ಲ, ಬೇಗ ಬಂದ್ವಲ್ಲ. ಹೌದು. ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಟೋಟಲ್ಲು? 335. ಆರಾಮಾಗಿ ಹೋಗ್ಬೋದು. ಬೆಳಕಾಗಿದೆ ಅಲ್ವಾ? ಹೌದು. ಚೆನ್ನಾಗಿದೆ, ವೆದರ್ ಮಾತ್ರ ಸೂಪರ್ ಆಗಿದೆ. ಈ ಟೈಮಲ್ಲೂ ಆ್ಯಕ್ಚುಲಿ ರೈಡಿಗೆ ಬರಬೇಕು. ವ್ಯೂ ಸಖತ್ತಾಗಿದೆ, ಒಳ್ಳೆ ಸಖತ್ತಾಗಿರೋ ಪಾರ್ಟ್ನರ್ ಇದ್ದಾರೆ. ಸಖತ್ತಾಗಿದೆ ಸೀರಿಯಸ್ಲಿ.
ನಾಷ್ಟ ಆಯಿತು. ನಾಷ್ಟ ಆದಮೇಲೆ ಇದೊಂದು ಒಳ್ಳೆ ಹೇರ್ ಪಿನ್ ಬೆಂಡ್ ಟರ್ನಿಂಗಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಸೂಪರ್ ವ್ಯೂ ಇದು, ತುಂಬ ಚೆನ್ನಾಗಿದೆ. ಈ ಥರದ್ದೆಲ್ಲ ಮಿಸ್ ಮಾಡ್ಕೊಳ್ಳೇಬಾರ್ದು, ಯಾಕಂದರೆ ಬಂದಿರೋದೇ ನೇಚರ್ ನೋಡೋಕ್ಕೆ, ಮಜಾ ಮಾಡೋಕ್ಕೆ. ಸೊ ಈ ಥರದ್ದೆಲ್ಲ ಮಿಸ್ ಮಾಡ್ಕೊಳ್ಳೇಬಾರ್ದು. ಟಯರ್ಡ್ ಆಗೋಗ್ಬಿಟ್ಟಿದೆ, ಬಟ್ ಜೋಶ್ ಅಂತೂ ಹಾಗೇ ಇದೆ. ದಾವೂದ್, ಹೌ ಆರ್ ಯು ಫೀಲಿಂಗ್ ಬ್ರೋ? ವೆರಿ ಅಮೇಝಿಂಗ್. ಲೆಟ್ಸ್ ಹ್ಯಾವ್ ದ ಟೀ ಇನ್ ದ ಚಾಯ್. ಯಾ ಇಲ್ ರಿಫ್ರೆಶ್ ದ ಸೋಲ್ ಇನ್ಸೈಡ್ ದ ಬಾಡಿ. ಮೋಸ್ಟ್ಲಿ ನಾವು ಇಂಡಿಯನ್ಸ್ ಅಷ್ಟೇ ಅನ್ಸುತ್ತೆ, ಅದರಲ್ಲೂ ನಾವು ಉತ್ತರ ಕರ್ನಾಟಕದವ್ರಂತೂ ಬಿಸಿಲಿದ್ರೂ ಟೀ ಬೇಕೇ ಬೇಕು. ಎಲ್ಲ ಕೂಲ್ ಡ್ರಿಂಕ್ಸ್ ಕುಡಿದ್ರೆ ನಾವು ಹಾಟ್ ಡ್ರಿಂಕ್ಸ್ ಕುಡಿತೀವಿ. ಇನ್ನು ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ನು ಕೆಂಪಾಬ 180 ಕಿಲೋಮೀಟ್ರ್ ಇದೆ. ಬಟ್ ಡೆಫಿನೆಟಾಗಿ ಚಾಯ್ ಒಳಗಡೆ ಹೋಯ್ತು ಅಂದರೆ 180 360 ಹೋಗ್ತೀವಿ. ಟೈಗರ್ ರಿಸರ್ವ್ ವೆಲ್ಕಮ್ಸ್ ಯು. ಬೆಳಿಗ್ಗೆಯಿಂದ ಕೋತಿಗಳನ್ನ ಬಿಟ್ಟರೆ ಏನೂ ಕಾಣಿಸ್ಲಿಲ್ಲ ಗುರು. ಮನುಷ್ಯ ಪ್ರಾಣಿ ಅನ್ನೋದನ್ನು ಬಿಟ್ಟರೆ ಇನ್ಯಾವ ಪ್ರಾಣಿಗಳು ಕಾಣಿಸ್ಲಿಲ್ಲ. ಓನ್ಲಿ ಮಂಕೀಸ್ ಕಾಣಿಸ್ತು. ನೋಡೋಣ, ಯಾವುದಾದ್ರೂ ಅಟ್ಲೀಸ್ಟ್ ಒಂದು ಕಾಡನ್ನು ನಾಯಿ ಏನೋ ಅಡ್ಡ ಬರಲಿ, ಖುಷಿಯಾಗುತ್ತೆ. kilometers. 65 ಬರೀ ವಾಪಸ್ ಬೆಂಗಳೂರಿಗೆ ಹೋಗ್ಬಿಡೋಣ, ಹತ್ರ ಆಗತ್ತೆ. ಎಸ್, ನಾವೀಗ ಮುನ್ನಾರಲ್ಲಿದ್ದೀವಿ. ಸೊ 2 days ಇಲ್ಲಿರ್ತೀವಿ. ಇವತ್ತು ನೈಟು, ನಾಳೆ ನೈಟು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಮಜಾ ಅಂದರೆ ಮಜಾ ಬಂತು ರೈಡ್ ಮಾತ್ರ. ನಾವು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ವಿ ಅಂದರೆ, ಏನಪ್ಪ ಇನ್ನೂ ಟೀ ಎಸ್ಟೇಟ್ಗಳು ಇನ್ನೂ ಬರ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗಿದ್ವಿ. ಬಟ್ ಫೈನಲಿ ಮನ್ಸು ಖುಷಿಯಾಗಿ ಅಬ್ಬಾಬ ಸಾಕಪ್ಪ ಅನ್ನೋಷ್ಟು ಟೀ ಎಸ್ಟೇಟ್ಗಳು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿದೆ. ಸೀರಿಯಸ್ಲಿ ಅಲ್ಲಿಂದ ಅಷ್ಟು ದೂರ ಇಲ್ಲಿಗೆ ಬಂದಿದ್ದೂ ಒಂದು ಭಾಳ 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 ಸಾರ್ಥಕ ಆಗೋಯಿತು. ಮುನ್ನಾರಂತೂ ಈಗ ಎಷ್ಟಂದರೆ ಇಟ್ ಈಸ್ 4:30. ಬಟ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇಷ್ಟು ಚಳಿ ಇದೆ ಅಂದರೆ ಈಗಲೇ ಇನ್ನೂ ನಾವು ಮೇಲೆ 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 ಹೋಗ್ತಾ ಇದ್ದೀವಿ. ಇನ್ನೂ ಎಷ್ಟು ಚಳಿ ಇರುತ್ತೋ ಗೊತ್ತಿಲ್ಲ.
ಐ ಆಮ್ ಶ್ಯೂರ್ ದಟ್ ನಾನಂತೂ ಒದ್ದಾಡ್ತೀನಿ. ಇರೋವರ ಸಾಕ್ಸ್, ಒಂದು ಬೆಡ್ಶೀಟ್ಗಳು, ಮೋಸ್ಟ್ಲಿ ಹೋಟ್ಲಲ್ಲಿರೋ ಬೆಡ್ಶೀಟೆಲ್ಲ ನಾನೇ ತಗೊತೀನಿ. ಯಾಕಂದರೆ ಚಳಿ ಅಂದರೆ ಮೊದಲೇ ಆಗಲ್ಲ ನನಗೆ. ಯಾಕಂದರೆ ನಾನು ಉತ್ತರ ಕರ್ನಾಟಕದಿಂದ ಇರೋದ್ರಿಂದ ನಾವು ಹೀಟ್ ಬಾಡಿ, ಹಾಟ್ ಬಾಡಿ ನಮ್ಮದೆಲ್ಲ. ಸೊ ಚಳಿ ಅಂದ ತಕ್ಷಣ ಅಷ್ಟೇ ಮುಗಿದೋಯ್ತು. ನಾನು ಎಷ್ಟೋ ಜನಕ್ಕೆ ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇರ್ತೀನಿ, ನೀವೇನಾದರೂ ನನ್ನ ಮೇಲೆ ದ್ವೇಷ ಇತ್ತು ಅಂದರೆ ನನ್ನನ್ನು ಸಾಯಿಸಬೇಕು ಅಂದರೆ ಯಾವುದನ್ನು ಕೋಲ್ಡ್ ಇರೋ ಪ್ರದೇಶಕ್ಕೆ ಕರ್ಕೊಂಡೋಗಿ ಅಂತ. ಸೊ 2 days ಇರ್ತೀವಿ, ಎಲ್ಲಿ ಸ್ಟೇ ಆಗ್ತೀವಿ, ಏನೆಲ್ಲ ಮಾಡ್ತೀವಿ ಅಂತ ಹೇಳಿ ವೇಟ್ ಮಾಡಿ ನೋಡಿ. ಆ್ಯಂಡ್ ಸ್ಟೇ ಟ್ಯೂನ್ಡ್ ಟು ಮೈ ಚಾನಲ್. ನೆಕ್ಸ್ಟ್ 2 days ಸ್ಟರ್ಲಿಂಗ್ ಮುನ್ನಾರಲ್ಲಿ ನಾವಿರ್ತೀವಿ. ಆ್ಯಂಡ್ ದಿಸ್ ಈಸ್ ಹೌ ದ ಪ್ರಾಪರ್ಟಿ ಲುಕ್ಸ್. ಹಾಗೆ ನಾವಿರುವಂಥ ಸ್ವೀಟ್ ಹೇಗಿದೆ ಅಂತ ನೋಡೋಣ. 1320. ಎಸ್, ವಾವ್. ಟಿವಿ, ಸೋಫಾ. ಥ್ಯಾಂಕ್ ಯು ಸೋ ಮಚ್. ಎಕ್ಸಲೆಂಟ್ ರೂಮ್ ಅಲ್ಲ ದಾವತ್? ಬ್ಯೂಟಿಫುಲ್ ಡ್ರೆಸ್. ಲುಕ್ ಎಟ್ ದ್ಯಾಟ್, ಸೂಪರ್. And we have a table here, TV here as well. Got the small wardrobe with a locker. Wow, this looks nice. ಆಲ್ಮೋಸ್ಟ್ ಮನೆ ಬಿಟ್ಟಿದ್ದು ನಿನ್ನೆ ರಾತ್ರಿ 2:30. ಸೊ ಇಲ್ಲಿ ಬಂದಿದ್ದು ಆಲ್ಮೋಸ್ಟ್ ಎಷ್ಟು ಗಂಟೆಗೆ ನಾವು ಬಂದಿದ್ದು? 6:37 ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ಮುನ್ನಾರ್ಗೆ ಬಂದಿದ್ದು. ಸೊ ದಟ್ ಮೀನ್ಸ್ 12 ಅಂದರೆ 16 hours ಬಂದಿದ್ದೀವಿ. ಅಂದರೆ ಏನಂದರೆ ನಿಮಗೆ ಘಾಟಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಡೌನ್ ಮಾಡಿದ್ವಿ, ಆಮೇಲೆ ಕೇರ್ಫುಲ್ಲಾಗಿ ಬಂದ್ವಿ, ಆರಾಮಾಗಿ ಬಂದ್ವಿ, ಎಷ್ಟು ಬೇಕೋ ಅಷ್ಟು ಬ್ರೇಕೆಲ್ಲ ತೊಗೊಂಡು. ಬಟ್ ಒನ್ ಥಿಂಗ್ ಈಸ್, ಕೇರಳ ಮತ್ತು ತಮಿಳ್ನಾಡು ರೋಡ್ಸ್ ಅಂತೂ ವಂಡರ್ಫುಲ್, ಎಕ್ಸಲೆಂಟ್, ಸೂಪರ್. ಅಂದರೆ ಇಲ್ಲಿ ಬಂದು ಚೆಕ್ಕಿನ್ ಆದ ತಕ್ಷಣ ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಬಂದ್ವಿ. ಯಾಕಂದರೆ ಆನ್ ದಿ ವೇ ನಾವು ಏನೂ ತಿಂದಿರಲಿಲ್ಲ, ಜಸ್ಟ್ ಒಂಚೂರು ಇಡ್ಲಿ ಮತ್ತು ಒಂದು ಸ್ವಲ್ಪ ರೈಸ್ ಬೆಳಿಗ್ಗೆ ಬಿಟ್ಟರೆ ಅದಾದಮೇಲೆ ಏನೂ ತಿಂದಿರಲಿಲ್ಲ. ದಾವೂದ್, ಮಸ್ತಾಗಿತ್ತಲ್ಲ ರೈಡು? ಸೀರಿಯಸ್ ಆಗಿ ನಾವು ಯಾವ ಬೈಕ್ ರೇಸರ್ಗಿಂತ ಕಮ್ಮಿ ಇಲ್ಲ, ಸೂಪರಾಗಿ ಓಡಿಸಿದ್ವಿ ಮಾತ್ರ. ವಿ ಮೇಡ್ ಶ್ಯೂರ್ ದಟ್ ದ ಸೇಫ್ಟಿ ಈಸ್ ಆರ್ ಫಸ್ಟ್ ಪ್ರಯಾರಿಟಿ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋ ನಾಳೆ ಏನು ಮಾಡ್ತಾಯಿದ್ದೀವಿ, Day 2 ಇನ್ ಮುನ್ನಾರ್ ಅನ್ನೋದನ್ನು ನಾನು ಹಾಕ್ತೀನಿ. ಸೊ ಯಾಕಂದರೆ ಪಾರ್ಟ್ 1 ಪಾರ್ಟ್ 2 ಮಾಡಿದ್ರೆ ಇವಾಗ ಲೇಟೆಸ್ಟ್ ಟ್ರೆಂಡು, ಎಲ್ಲರೂ ಫಿಲಮ್ ಕೂಡ ಪಾರ್ಟ್ 1 ಪಾರ್ಟ್ 2 ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ದಾವದ್ ಒಂದು ಐಡಿಯಾ ಮಾಡೋಣ, Day 2 ಫಸ್ಟ್ ರಿಲೀಸ್ ಮಾಡಿ Day 1 ಆಮೇಲೆ ರಿಲೀಸ್ ಮಾಡಿದ್ರೆ ಹೇಗಿರುತ್ತೆ? ಯಾಕಂದರೆ ಇತ್ತೀಚೆಗೆ ಜಾಸ್ತಿ ಫಿಲಮ್ ಅವ್ರು ಹಂಗೆ ಅಲ್ಲ ಮಾಡ್ತಾ ಇರೋದು. ಇಲ್ಲಂತೂ ಸೂಪರ್ ಡೂಪರ್ ಎಕ್ಸ್ಟ್ರಾರ್ಡಿನರಿ, ಅಲ್ಟಿಮೇಟ್ಲಿ ಮಸ್ತಾಗಿ ಚಳಿ ಇದೆ. ಥ್ಯಾಂಕ್ ಯು ವೆರಿ ಮಚ್ ಅಗೇನ್ ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕಿಗೆ ಕಮೆಂಟ್ ಮಾಡಿ, ಕಮೆಂಟ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ಗೆ ಲೈಕ್ ಮಾಡಿ, ಏನೋ ಒಂದು ಮಾಡಿ, ಒಟ್ಟಿನಲ್ಲಿ ನಮ್ಮ ವಿಡಿಯೋ ನೋಡಿ. Thank you very much. Love you all, darlings. Take care.